ಏಯ್ ಮಗ ತೊಡೆನೋ ಏಯ್ ಒರ್ಸೋ ಮಗ ತೊಡೆನೆ ಕಣ. ಏಯ್ ಟೇಬಲ್ ಒರ್ಸೋ. ಅದನ್ನ ಸರಿಯಾಗಿ ಹೇಳು. ಕಣ್ ಮುಂದೆ ಇರೋ ಅಂದನ್ ಸವ್ಯಕ್ಕೂ ಬಿಡಲ್ಲ. ಸಿಕ್ಕಿರೋ ಕೆಲಸನ ಕಟ್ಬಿಡ್ತೀಯ ನಡಿ ಹಂದಿ ಹೋಗಲೇ. ತಿನ್ಬಿಡು ಟೀ ಕೊಡು. ಲೆಕ್ಚರರ್ಸ್ ಕಾಟನ್ ತಡಿಯೋಕೆ ಆಗಲ್ಲ. ಇಟ್ಸ್ ಸೋ ಬೋರಿಂಗ್ ಯು ನೋ ವಾಟ್. ನಿಜವಾಗ್ಲು. ಹಲೋ, ವಾಟ್ ಇಸ್ ದಿಸ್? ಯಸ್ ವಾಟ್? ಕೆಳಗ್ ನೋಡಿ. ನೋಡ್ತೀಯಾ ಹೇಗ್ ನೋಡ್ತಿದ್ದಾನೆ? ಇಟ್ಸ್ ಓಕೆ. ಫ್ಲಾಸ್ಕ್ ನ ನೋಡಿ. ಅಯ್ಯೋ ಗೊತ್ತಿಲ್ಲದೆ ಸಿಕ್ಕಾಕಂತೂ ತಪ್ಪಾಗಿ ತಿಳ್ಕೊಬಿಡಿ. ಅದ್ ಹೇಗ್ ದುಪ್ಪಟ್ಟ ಸರಿಯಾಗಿ ಫ್ಲಾಸ್ಕ್ ಅಲ್ಲೇ ಹೋಗಿ ಸಿಗಾಕೊಳ್ಳುತ್ತೆ? ಎಲ್ಲ ಪ್ಲಾನಿಂಗ್. ಬೇಕು ಅಂತಾನೆ ಮಾಡೋದು, ಕೇಳಿದ್ರೆ ಗೊತ್ತಿಲ್ಲ ಅನ್ನೋದು, ಮಾರನೇ ದಿನ ಬಂದು ಲವ್ ಲೆಟರ್ ಕೊಡೋದು, ಒಡಿಯೋಗ್ ಬಂದ್ರೆ ಸಾರಿ ಸಿಸ್ಟರ್ ಅಂತ ಕಾಲಿಗೆ ಬೀಳೋದು. ಅಲೋ, ನಮ್ಮ ಮೇಲೆ ತಪ್ಪೆತ್ತಾಕ್ಬೇಡಿ. ಅದನ್ನೆಲ್ಲ ಮಾಡೋದು ನೀವು. ಯಾರನ್ನಾದ್ರೂ ನೋಡಿ ನಕ್ಬಿಡ್ತೀರಾ ನೀವು, ಆಮೇಲೆ ಅವ್ನು ನಿಮ್ಮಿಂದ ಅಲಿಯೋಂಗ್ ಮಾಡ್ಕೊಂಡ್ಬಿಡ್ತೀರಾ. ಅವನಿಗಿಂತ ಶ್ರೀಮಂತ ಯಾರಾದ್ರೂ ಸಿಕ್ಕದ ಅಂದ್ರೆ ಇವನ್ನ ಬಿಟ್ಟು ಅವನಿಂದ ಹೋಗ್ಬಿಡೋದು. ಏನ್ ಮೇಡಮ್ ಇದು? ಇಡಿಯಟ್. ಹಲೋ, ಮತ್ತೆ ಏನಾಯ್ತು? ವಾಟ್? ನಿಮ್ಮನ್ನ ಇದಕ್ ಮುಂಚೆ ಎಲ್ಲೋ ನಾನು ನೋಡಿದ್ದೀನಿ. ಅದೇ ಅಕ್ಕ, ಸಿಗ್ನಲ್ಲು, ಕಾರು. ನೀನ್ ಬೇರೆ 10 ರೂಪಾಯಿ ಕೊಟ್ಟಿಯಲ್ಲ. ಓ, ಇಲ್ಲಿ ಹೇಗೆ? ಸೇರ್ಕೊಂಡಿದ್ದೀನಲ್ಲ ಕಾಲೇಜ್ ಅಲ್ಲ, ಕ್ಯಾಂಟೀನಲ್ಲಿ. ಕ್ಲೀನಿಂಗ್. ಜೀವನದಲ್ಲಿ ಬೆಳಿಬೇಕಲ್ವಾ, ಒಂದೇ ಜಾಗದಲ್ಲಿದ್ರೆ ನಡೆಯಲ್ಲ. ಅದಕ್ಕೆ ಬರ್ಲಾ? ಬರ್ತೀನಿ. ಬರ್ಬೇಡ ಮಗ, 2 ಚಿಲ್ಲಿ ಪರೋಟ. ಸಿಕ್ಸ್ ಫೇಸ್. ಟೇಸ್ಟ್ ಸೂಪರ್. ತಗೊಳಪ್ಪ. ಖುಷಿ ಆಯ್ತು. ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯ. ಸಂತೋಷವಾಗಿ ತಗೋ. ಸರಿ. ಮಗ, 3 ಮಸಾಲಾ ಟೀ. ಅಲ್ಲಿ ನೋಡಿದ್ಯಾ ಎಷ್ಟು ಸ್ಟೈಲ್ ಆಗಿ ಟೀ ಹಾಕ್ತಿದ್ದಾನೆ ಅಂತ? ಅವ್ನ್ ನಾವ್ ಬಂದಿದೀವಿ ಅಂತಾನೆ ಶೋ ಆಫ್ ಮಾಡ್ತಿದ್ದಾನೆ ಕಣೆ. ಏನೇ ಯಾವಾಗ ನೋಡಿದ್ರು ಅವನ ಕ್ರಿಟಿಸೈಸ್ ಮಾಡ್ತೀಯಾ? ಹಾ, ನಾನ್ ಕ್ರಿಟಿಸೈಸ್ ಮಾಡ್ತಿಲ್ಲ, ಫ್ಯಾಕ್ಟೇ ಮಾತಾಡ್ತಾ ಇದೀನಿ. ಏನ್ ಬ್ರದರ್, ಹೋದ್ ತಿಂಗಳು ಟೇಬಲ್ ಕ್ಲೀನಿಂಗ್, ಈ ತಿಂಗಳು ಟೀ ಮಾಸ್ಟರ್. ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಮುಂದಿನ ತಿಂಗಳು. ಸಾರಿ ಯಜಮಾನ್ರೆ, ಏನೋ ನಂಬಿಕೆಲ್ಲ ಹೇಳ್ಬಿಟ್ಟೆ. ನಂಬಿಕೆನಪ್ಪ ಜೀವನ. ಆಶೀರ್ವಾದ ಮಾಡಿ ಯಜಮಾನ್ರೆ. ಚೆನ್ನಾಗಿರಪ್ಪ, ಎದೇಳು. ದೊಡ್ಡದಾಗಿ ಬೆಳಿತೀಯಪ್ಪ. ತುಂಬಾ ಉಪಕಾರ ಆಯ್ತು. ಕಂಗ್ರಾಚುಲೇಷನ್ ಅಂಕಲ್. ಥ್ಯಾಂಕ್ ಯು ಕಂದ. ಏಯ್ ಮಗ, ಬಾರೋ ಬೇಗ, ಲೇಟ್ ಆಯ್ತು. ಇಲ್ಲೊಂದು ಮಸಾಲೆ ಕೊಡಿ. ಸ್ವಲ್ಪ ಚಟ್ನಿ ಹಾಕಿ. ಚಟ್ನಿ ಸ್ವಲ್ಪ ಹಾಕಿ. ಇಲ್ಲಿ ನಮ್ಗೆ. ಯಾರಿಗಮ್ಮ ಸಾಂಬಾರ್? ಇಲ್ಲ. 2 ದೋಸೆ ಹಾಕಲೇ. ಅತ್ತೆ, ನಿಮ್ಮನ್ ನೋಡೋಕೆ ನಮ್ಮ ಮನೆಯಿಂದ ಬಂದವ್ರೆ. ಬನ್ನಿ. ಇನ್ನು ಎಷ್ಟು ದಿನ ಅಂತ ಮದುವೆನೇ ಆಗದೆ ನಿನ್ ಜೀವನ ಹಾಳು ಮಾಡ್ಕೋಬೇಕು ಅಂತಿದ್ಯಾ ನೀನು? ನೋಡೆ, ಮೊದ್ಲು ನಾವ್ ಹೇಳಿದ್ದನ್ ಕೇಳ್ಕೊಂಡು ಮುಂದೆ ನಿನ್ ಜೀವನ ನಡ್ಸೋ ದಾರಿ ನೋಡ್ಕೋ. ಲೇ, ಅವ್ನ್ ಬರ್ತಾನೆ ಅಂತ ನೀನ್ ಹಿಂಗೆ ಇದ್ರೆ ಜೀವನ ಪೂರ್ತಿ ಹಿಂಗೆ ಇರ್ಬೇಕಾಗತ್ತೆ. ಮರ್ತ್ ಬಿಡೆ ಅವನ್ನ. ಬರಲ್ಲ ಕಡೆ ಅವನು. ನನ್ ಕುಮಾರ ಬರ್ತಾನೆ. ಅವನು ಅವ್ರ ಅವ್ವನ್ ಮಾತ್ ಕೇಳ್ದೆ ಇರ್ಬೋದು, ಆದ್ರೆ ಈ ಅರ್ಚನನ್ ಮಾತು ಕೇಳ್ತಾನೆ. ನಾನ್ ಹೇಳ್ದಂಗೆ ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಅವ್ನು ಒಂದಲ್ಲ ಒಂದಿನ ಬಂದ್ ನಿಂತ್ಕೊಂತಾನೆ. ಅಲ್ಲಿವರೆಗೂ ನಾನು ಈ ಮನೇಲೆ ಇರ್ತೀನಿ. ಏನ್ ಕುಮಾರ್, ಜಮಾಯಿಸ್ತಾ ಇದ್ದೀರಾ? ಸ್ವಂತವಾಗಿ ಅಂಗಡಿನೆಲ್ಲ ಇಟ್ಕೊಬಿಟ್ಟಿದ್ದೀರಾ? ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ಬೇಕ್ರಿ. ಎಲ್ಲರಿಗೂ 2 ಡೋಸಾ ಅಂಡ್ 2 ಬಡ. ತಂದೆ ಬಿಟ್ಟೆ. ಅರ್ಚನಾ ಅಂದ್ರೆ ಯಾರು? ನಮ್ಮ ಮನೆ ದೇವ್ರು. ತಗೋ, ನಿನಗ್ ಮಾತ್ರ ಸ್ಪೆಷಲ್ ವಡೆ. ಹೌದು, ನೆನ್ನೆ ಮಾಡಿದ್ದು. ತಗೋ. ಛೀ, ನೀನೇ ಹೋಗ್ತೀನು. ಮನೆ ದೇವ್ರ ಹೆಸರಲ್ಲಿ ಅಂಗಡಿ ಇಟ್ಬಿಟ್ಟಿದ್ದೀರಾ? ಹೋಗೋ ಸ್ಪೀಡ್ ನೋಡಿದ್ರೆ ನೆಕ್ಸ್ಟ್ ವರ್ಷ 5 ಸ್ಟಾರ್ ಹೋಟ್ಲೇನೆ. ನಿಲ್ಸೋಣ, ಇದೆ ಮನೆನೆ.
ಹೆಂಗಿದ್ಯೋ ನಮ್ ಪ್ಯಾಲೇಸ್? ದೊಡ್ಡ ಮೈಸೂರು ಮಹಾರಾಜ ನಮ್ಗಿದೇನ ಕಣ ಪ್ಯಾಲೇಸ್. ಕ್ಯಾಂಟೀನ್ಗೆ ಬರೋದು ಒಬ್ರೋ ಇಬ್ರೋ, ಅದ್ರಲ್ಲೂ ಮಲ್ಗಿದಾರ ನೋಡು. ನೋಡಿದ್ರ ಯಜಮಾನ್ರೆ, ಅವತ್ತೇ ಆ ಕುಮಾರ ಕಡೆದಾಗ ಹೇಳಿದ ರೀತಿನೇ ಕ್ಯಾಂಟೀನು ನಿಮ್ಮನ್ನು ಖಾಲಿ ಮಾಡಿ ಹೊಟ್ಟೋದ್ನಲ್ಲ. ಏಯ್, ನೀನು ಇಷ್ಟ ದಿನ ಇಲ್ಲ ತಾನೇ ಕೆಲಸ ಮಾಡ್ತಿದ್ಯಾ? ನಿನ್ ಕೈಯಲ್ಲಿ ಆಯ್ತಾ? ಒಂದು ನೋಡಿ ಕಲ್ತ್ಕೋ, ಇಲ್ಲ ಖುಷಿ ಆದ್ರೂ ಪಡು, ಹೊಟ್ಟೆ ಕಿಸ್ಪಡಬಾರ್ದಲ್ಲಿ. ಹೋಗ್ ಕೆಲ್ಸ ನೋಡು. ಏನೋ ಮಾಡಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ನಮಸ್ಕಾರ. ಯಜಮಾನ್ರೆ ಚೆನ್ನಾಗಿರಪ್ಪ, ಅಂಗಡಿ ಹೆಂಗ್ ನಡೀತದೆ? ನಿಮ್ ಆಶೀರ್ವಾದದಿಂದ ಚೆನ್ನಾಗಿ ನಡೀತಿದೆ ಯಜಮಾನ್ರೆ. ನಾವು ಸ್ವಲ್ಪ ಬೆಳಿಬೇಕಲ್ವಪ್ಪ, ಕ್ಯಾಂಟೀನ್ ಅಲ್ಲಿ ನೊಣ ಹೊಡಿತಿದೀವಿ. ಟೇಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ. ಟಿಫನ್ ಇಲ್ಲ ಮಾಡ್ಕೊಂಡು ಹೋಗೋಣ. ಪುಡಿ ದೋಸೆ ತಗೊಳ್ಳಿ ಅಣ್ಣ. ಆಮ್ಲೆಟ್ ಒಂದಾ? ಯಜಮಾನ್ರೆ ನಮಸ್ಕಾರ ಯಜಮಾನ್ರೆ. ಏನಪ್ಪ ಕುಮಾರ, ಅಂಗಡಿ ಇಲ್ಲಿ ಹಾಕ್ಬಿಟ್ಟೆ? ಅಲ್ಲಿ ವ್ಯಾಪಾರನೇ ಇರ್ಲಿಲ್ಲ ಯಜಮಾನ್ರೆ, ಖಾಲಿ ಹೊಡಿತಾಯ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ನೀನ್ ಚೆನ್ನಾಗಿರ್ತೀಯ ಕಣ. ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಬರ್ತೀನಪ್ಪ. ಒಳ್ಳೇದು ಯಜಮಾನ್ರೆ. ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಸೇರ್ಸಿ ಉಪ್ಕೊಳ್ಳೋ ನಾಳೆ. ಎಷ್ಟು ಬುದ್ರು ಸಾಕಾಗ್ತಿಲ್ಲ ಮಗ. ಒಂದ್ ಇಡ್ಲಿ ತಗೋತಾರೆ, 4 ಸತಿ ಚಟ್ನಿ ಹಾಕ್ಸ್ಕೊತಾರೆ. ಕಸ್ಟಮರ್ ಅಂದ್ರೆ ಹಂಗೆ ಇರ್ತಾರ ಕಣ. ಟೇಸ್ಟ್ ಚೆನ್ನಾಗಿದೆ ಅಂತ ತಾನೇ ನಮ್ಮ ಹತ್ರ ಬರೋದು. ಏ ಅಲ್ಲೊಂದ್ ಅಮ್ಮ ಬಿದ್ದು ನೋಡು. ಅಮ್ಮ ತಲೆ ಸುತ್ತ ಬಿದ್ಬಿಟ್ರು ಅನ್ಸುತ್ತೆ ಕಣ. ಅಮ್ಮ ಏನಾಯ್ತಮ್ಮ? ನೀರತ್ ಕುಮಾರ. ನಿಮ್ ತರ ಇಬ್ರು ಮಕ್ಕಳನ್ನ ಹೆತ್ತಿದ್ದೀನಪ್ಪ. ಕಷ್ಟಪಟ್ಟು ಒಬ್ಬನ್ನ ಡಾಕ್ಟರ್ ಓದಿಸ್ದೆ, ಇನ್ನೊಬ್ಬನ್ನ ಇಂಜಿನಿಯರಿಂಗ್ ಓದಿಸ್ದೆ. ಇಬ್ರು ಮದ್ವೆ ಮಾಡ್ಕೊಂಡು ಒಬ್ಬ ಮಲೇಷ್ಯಾಗ ಹೋದ, ಇನ್ನೊಬ್ಬ ಸಿಂಗಾಪುರ್ಗೆ ಹೋದ. ಈಗ ನಾನು ಒಬ್ಳೇ ಇದ್ದೀನಪ್ಪ. ಹಂಗೆಲ್ಲ ಹೇಳ್ಬಿಡಿ ಅಮ್ಮ. ಮೊದ್ಲು ಈ ಟೀ ಕುಡಿರಿ. ನಾನು ಇಲ್ಲಿಗೆ ಬಂದಾಗ ಮೊದಲು ಒಂಟಿಯಾಗಿದ್ದೆ ಅಮ್ಮ. ನೋಡಿ ಇಲ್ಲಿಗೆ ಬಂದ್ಮೇಲೆ ನನಗೆ ಇವನ್ ಸಿಕ್ದ. ಈಗ ನಮಗ್ ನೀವು ಸಿಕ್ಕಿದ್ದೀರಾ. ನೀವು ಇಲ್ಲೇ ಅಡ್ಗೆ ಮಾಡ್ಕೊಂಡು ನಮ್ ಜೊತೆನೆ ಇದ್ಬಿಡಿ ಅಮ್ಮ. ಹೆಂಗಿದ್ಯೋ ಕುಮಾರ? ನಾನ್ ಒಂದ್ ಮಾತು ಹೇಳೋದಕ್ಕೆ ಒಂದ್ ಲೆಟರ್ ಕೂಡ ಹಾಕ್ದೆ. ಹೀಗ್ ಕಾಯೋ ತರ ಮಾಡ್ಬಿಟ್ಟಲ್ಲೋ. ನೀನ್ ಎಲ್ಲಿದ್ಯಾ ಅಂತ ಗೊತ್ತಾದ್ರೆ ನಾನು ಹತ್ರ ಬಂದು ನೋಡ್ಕೊಂಡು ಹೋಗ್ಬಿಡ್ಬೋದು. ಈಗ ನಿನ್ನ ನೋಡ್ದೆ ಇರಕ್ಕೆ ನನ್ ಕೈಲಿ ಆಯ್ತಿಲ್ಲ ಕಣೋ. ಸತ್ತೋಗ್ಬಿಡೋಣ ಅನ್ನಿಸ್ತಿದೆ.